ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಮಾಂಸಕ್ಕೆ ವಿಷ ಬೆರೆಸಿ ಹುಲಿಗಳ ಸಾಯಿಸಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಹಸುವಿನ ಮೇಲೆ ದಾಳಿ ಮಾಡಿದಂಥ ಹುಲಿ ಆ ಸಂದರ್ಭದಲ್ಲಿ ಹಸುವಿನ ಬಾಲ ಕಟ್ಟಾಗಿದೆ. ಅರಣ್ಯ ಪ್ರದೇಶದಲ್ಲಿ ಬಿದ್ದಿರುವಂಥ ಹಸುವಿನ ಬಾಲ ಈಗ ಸಿಗ್ತಾ ಇದೆ. ಹಸುವಿನ ಮಾಂಸಕ್ಕೆ ಸ್ಥಳೀಯರಿಂದ ವಿಷ ಪ್ರಾಶನದ ಶಂಕೆ ವ್ಯಕ್ತವಾಗಿದೆ. ಆ ಗೋಮಾಂಸಕ್ಕೆ ವಿಷ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ಗೋಮಾಂಸವನ್ನು ತಿನ್ನಲು ಬಂದಂಥ ಹುಲಿಗಳು ಸಾವನ್ನಪ್ಪಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಇದೆ. ಆಗಾಗ ಗ್ರಾಮಗಳ ಸುತ್ತಮುತ್ತಲೂ ಕೂಡ ಕಾಣಿಸಿಕೊಳ್ಳುತ್ತಾ ಇರುತ್ತೆ. ದನಗಾಹಿಗಳಿಗೆ ಹುಲಿರಾಯ ಆಗಾಗ ದರ್ಶನವನ್ನು ಕೂಡ ಕೊಡ್ತಾ ಇರ್ತಾನೆ. ಯಾವಾಗ ಇದು ಹಸುವಿನ ಬಾಲಕಟ್ಟು ಮಾಡಿತ್ತೋ, ಗೋವಿನ ಮೇಲೆ ಎರಗಿ ಬೇಟೆಯಾಡಿತ್ತೋ ಹುಲಿ, ಆ ಸಂದರ್ಭದಲ್ಲಿ ಸಹಜವಾಗಿ ದನಗಾಯಿಗಳಿಗೆ ನೋವಾಗುತ್ತೆ. ತಾನು ಪ್ರೀತಿಯಿಂದ ನೋಡಿಕೊಳ್ಳುವಂಥ, ತಾನು ಪ್ರೀತಿಯಿಂದ ಕಾಪಾಡಿಕೊಂಡಂಥ ಪ್ರಾಣಿಗಳು ಕಣ್ಮುಂದೆ ಸತ್ತಾಗ ಅದರ ಬಗ್ಗೆ ನೋವಾಗುತ್ತೆ. ನೋವು ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಂಥೇಳಿ ಯಾವ ಪ್ರಾಣಿ ಬೇಟೆಯಾಡಲು ಬಂದಿತ್ತೋ ಆ ಪ್ರಾಣಿಯ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಕಾನೂನಿನಲ್ಲಿ ಯಾವ ಪ್ರಾಣಿಗಳನ್ನು ಕೂಡ ವಧೆ ಮಾಡಲಿಕ್ಕೆ, ವನ್ಯಜೀವಿಗಳನ್ನು ವಧೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಾಂಸಕ್ಕಾಗಿ ಕೆಲವು ಸಾಕು ಪ್ರಾಣಿಗಳನ್ನು ಮಾತ್ರ ವಧೆ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಕಾಡು ಪ್ರಾಣಿಗಳನ್ನು ವಧೆ ಮಾಡಲಿಕ್ಕಿಲ್ಲ. ಆದರೆ ಇಲ್ಲಿ ಹಸು ಮಾಂಸಕ್ಕೆ ವಿಷವನ್ನು ಬೆರೆಸಿ 5 ಹುಲಿಗಳ ಸಾವಿಗೆ ಕಾರಣರಾಗಿದ್ದಾರೆ. ಒಂದು ತಾಯಿ ಹುಲಿ, ಇನ್ನು 4 ಮರಿ ಹುಲಿಗಳು ಅಂದರೆ ಗಂಡು ಹುಲಿಗಳು, ಒಟ್ಟು 5 ಹುಲಿಗಳು ಪ್ರಾಣವನ್ನು ಬಿಟ್ಟಿದ್ದಾವೆ. ಸದ್ಯಕ್ಕೆ ಅರಣ್ಯಾಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ.